ಹೊಳಲ್ಕೆರೆ ತಾಲೂಕು ನುಲೇನೂರು ಗ್ರಾಮದಲ್ಲಿ ಶ್ರೀ ದತ್ತಾತ್ರೇಯ ಆರಾಧನೆ ಮತ್ತು ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀಮಠದ ಲಿಂಗೈಕ್ಯ ಯತಿವರರಾದ ಶ್ರೀ ದತ್ತ ರಾಜಯೋಗೇಂದ್ರಿ ಬೃಂದಾವನಕ್ಕೆ ವಿಶೇಷ ಹೂವಿನ ಅಲಂಕಾರ, ಸತ್ಯನಾರಾಯಣ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ, ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಶ್ರೀಮಠದ ಆಡಳಿತ ಮಂಡಳಿ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಠದ ಕಾರ್ಯದರ್ಶಿಗಳಾದ ಅನಂತರಾಮ್ ಅವರು ಶ್ರೀಮಠದ ಬಗ್ಗೆ ಈ ಸಂದರ್ಭದಲ್ಲಿ ಮಾತನಾಡಿದರು. ಗ್ರಾಮದ ಮತ್ತು ಅಕ್ಕಪಕ್ಕದ ಶಾಲಾ ಮಕ್ಕಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇದು ದತ್ತಾಶ್ರಮ ನುಲೇನೂರು. ಅಂದರೆ ಇಲ್ಲಿ ರಾಮಗಿರಿ ನುಲೇನೂರು ಅಂತೇಳಿ. ಇದು ಇಲ್ಲಿ ದತ್ತರಾಜೋಗೇಂದ್ರರು ಗುರುಗಳು, ಇಲ್ಲಿ ಅವ್ರದ್ದು ಸಮಾಧಿ ಇದೆ. ಇದು ದೇವಸ್ಥಾನ. ಇದು 1934ರಲ್ಲಿ ಕಟ್ಟಿಸಿರೋದು, ಪ್ರತಿಷ್ಠಾಪನೆ ಮಾಡಿರೋದು. ಸೊ ನೋಡಿ, ಅಲ್ಲಿ ಎಲ್ಲ ಇದೆ. ಸ್ಥಾಪನಾ 12/12/1934 ಶ್ರೀ ದತ್ತಾಶ್ರಮ ಆಯಿತಾ. ಇದೇ ದತ್ತರಾಜಯೋಗೇಂದ್ರ ಗುರುಗಳು. ಇದನ್ನೆಲ್ಲ ನಡೆಸುವಂಥ ಕಾರ್ಯಾಧ್ಯಕ್ಷರು ಇವರು ಆತ್ಮಾರಾಮ್ ಅಂತೇಳಿ. ನೋಡಿ, ಇದೇ ದತ್ತರಾಜಯೋಗೇಂದ್ರರ ಬೃಂದಾವನ ಅಂತ. ದತ್ತರಾಜಯೋಗೇಂದ್ರರು ಇಲ್ಲಿ ದತ್ತಾತ್ರೇಯರದು. ದತ್ತರಾಜಯೋಗೇಂದ್ರರು ಮೂಲತಃ ಬನವಾಸಿಯವರು. ಅವರು ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ನುಲೇನೂರಿನಲ್ಲಿ ಇಲ್ಲಿ ಸುತ್ತಮುತ್ತಲು ಎಲ್ಲ ಅವರು ಜೀವಂತವಾಗಿದ್ದಾಗ ಪ್ರವಚನಗಳು, ಎಲ್ಲ ಭಕ್ತಾದಿಗಳ ಸಮೂಹನ ಬೆಳೆಸಿ ಆಮೇಲಿಂದ ಇಲ್ಲಿ ಅವರು ಬೃಂದಾವನ ಹಾಕ್ಯಾರಾದರು. ಬನ್ನಿ 4 ಮಾತು ಈ ಆಶ್ರಮದ ಬಗ್ಗೆ, ಈ ಆಶ್ರಮದ ವ್ಯವಸ್ಥಾಪಕರ ಆದಂಥ ಆತ್ಮಾರಾಮ್ ಅವ್ರ ಹತ್ರನೇ ಕೇಳೋಣ. 1934ರಲ್ಲಿ ದತ್ತರಾಜಯೋಗೇಂದ್ರರು ಬೃಂದಾವನ ಹತ್ರ, ಅಲ್ಲಿಂದ ಧರ್ಮ ಕಾರ್ಯಗಳು ನಡೀತಾ ಬಂದಿದೆ ಮತ್ತು ವರ್ಷಕ್ಕೊಂದು ಸರ್ತಿ ಆರಾಧನಾ ಮಹೋತ್ಸವ ನಡೀತಾ ಬಂದಿದೆ. ಅದನ್ನು 34ರಿಂದ 89ರವರೆಗೂ ಶ್ರೀ ಮೂರ್ತಿಗಳು ಅದನ್ನು ನಡೆಸ್ಕೊಂಡು ಬಂದಿದ್ದರು ಮತ್ತು ಅನೇಕ ಗ್ರಂಥಗಳನ್ನು ಬರೆದಿರುತ್ತಾರೆ ಶ್ರೀಮೂರ್ತಿಗಳು. ಅವರು 89ರಲ್ಲಿ ಅಖಂಡದಲ್ಲಿ ಸೇರಿದರು. ನಂತರ ಅವರ ಮಗನಾದ ಆತ್ಮಾರಾಮ್ ನಾನು ಆ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊತಾ ಬಂದಿದ್ದೀನಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಆಗಿರುತ್ತೆ ಇಲ್ಲಿ. ಆಮೇಲಿಂದ ಈ ವರ್ಷ ಮಹಾದ್ವಾರವನ್ನು ಸಹ ನಿರ್ಮಾಣ ಮಾಡಿ ದತ್ತಮೂರ್ತಿಯನ್ನು ಮೇಲೆ ಸ್ಥಾಪನೆ ಮಾಡಿದೆ. ಹಾಗೂ ಗ್ರಾಮಸ್ಥರುಗಳಿಗೆ ಪ್ರತಿ ವರ್ಷವೂ ಸಕರಾಯಪಟ್ಟಣ ಅವಧೂತರು ಅವರ ಆಜ್ಞಾನುಸಾರ ಗ್ರಾಮಕ್ಕೆ ಎಲ್ಲ ದಾಸೋಹವನ್ನು ಏರ್ಪಾಡು ಮಾಡಿರುತ್ತೆ. ಎಲ್ಲ ಪ್ರಜೆಗಳು ಬಂದು ಇಲ್ಲಿ ದಾಸೋಹವನ್ನು ಸ್ವೀಕರಿಸಿ ಹೋಗ್ತಿರ್ತಾರೆ. ಮತ್ತು ಹುಣ್ಣಿಮೆ ದಿವಸ ಅವರ ನಿರ್ಯಾಣ ಇರೋದರಿಂದ ಅವತ್ತಿನ ದಿವಸ ಆರಾಧನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತೆ. ನೋಡಿ ಬಂಧುಗಳೇ, ಇದು ದತ್ತರಾಜಯೋಗೇಂದ್ರರು ಬಂದುಬಿಟ್ಟು ಅವರು ದತ್ತಾತ್ರೇಯರ ಪಾಲಕರು. ಅವರು ಇಬ್ಬರೂ ಒಂದೇ ದಿನ ಐಕ್ಯರಾಗಿದ್ದು, ಸೊ ಹಾಗಾಗಿ ಇಬ್ಬರದೂ ಒಂದೇ ದಿನದಂದು ಆರಾಧನಾ ಮಹೋತ್ಸವವನ್ನು ಮಾಡ್ತಾರೆ. ಇಲ್ಲಿ ನೀವಿಲ್ಲಿ ನೋಡ್ಬೋದು, ಈ ಮುಂಚೆ 7 ದಿನ ಇಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ತಿದ್ರು. ಈಗ ಅದನ್ನು 5 ದಿನ ಇಳಿಸಿದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಹೋಮ, ಆಮೇಲೆ ಹಳ್ಳಿಗೆ ಇದು ಗುರು ಪರಂಪರೆ, ಗುರು ಬಾಂಧವರು ಎಲ್ಲ ತುಂಬ ಇದು ದೊಡ್ಡ ಪರಂಪರೆ.
ಸೊ ಒಂದು ಗುರುಗಳಿಂದ ಇನ್ನೊಂದು ಗುರುಗಳಿಗೆ ತುಂಬ ನಿಕಟ ಸಂಬಂಧ ಹೊಂದಿರುತ್ತೆ. ಸೊ ಅವರು ಸಕ್ರಾಯಪಟ್ಟಣ ಅಂತೇಳಿ ನೀವೆಲ್ಲ ಕೇಳಿರ್ಬೋದು. ಸಕ್ರಾಯಪಟ್ಟಣದ ವೆಂಕಟಾಚಲ ಅವಧೂತರು ಗುರುಗಳು ಅವರಿದ್ದಾಗ ಈ ಬೃಂದಾವನಕ್ಕೆ ಅಡಿಪಾಯ ಹಾಕಿ ಅವರು ಸ್ಥಾಪನೆ ಮಾಡಿದ್ದು. ಆಮೇಲೆ ಈ ಬೃಂದಾವನ ಆಯಿತು. ಅದಾದಮೇಲೆ ನೋಡಿ ಅಲ್ಲಿ ನೋಡ್ಬೋದು ನೀವು ವೆಂಕಟಾಚಲ ಅವಧೂತರ ಮಂದಿರ ಅಂಥೇಳಿ. ಸೊ ಇದೆಲ್ಲ ಅವರ ಶಿಷ್ಯ ಬೃಂದದವರು ಮಾಡಿಸ್ಕೊಟ್ಟಿರೋ ಅಂತ. ಅಷ್ಟೇ ಅಲ್ಲ, ಇಲ್ಲಿ ಅಡುಗೆ ಮನೆ ಕೂಡ ಇದೆ, ನೋಡ್ಬೋದು. ಅನ್ನಪೂರ್ಣೇಶ್ವರಿ ಮಂದಿರ ಅಂಥೇಳಿ ಇದೆ ಇಲ್ಲಿ. ಸೊ ಇದೆಲ್ಲ ಗುರು ಬಾಂಧವರುಗಳು ಕೊಟ್ಟಿರೋಂಥ ಕಾಣಿಕೆಗಳಿಂದ ಮಾಡಿದೆ. ಇಲ್ಲಿ ನಾನು ಆವಾಗಲೇ ಹೇಳ್ತಿದ್ದಾಗೆ ಪ್ರತಿ ವರ್ಷದಲ್ಲಿ 5 ದಿನ ಇಲ್ಲಿ ಈ ದಾಸೋಹ ಎಲ್ಲ ಇಟ್ಕೊಂಡಿರ್ತಾರೆ. ಈ ಸಕ್ರಾಯಪಟ್ಟಣದ ಗುರುಗಳ ಶಿಷ್ಯಂದರು ಇಲ್ಲಿ ದಾಸೋಹನ ಮಾಡ್ತಾರೆ. ಇಡೀ ಹಳ್ಳಿಗೆ ಸುತ್ತಮುತ್ತಲು ಇರೋವಂಥ ಸ್ಕೂಲಿಗೆ ಎಲ್ಲದಕ್ಕೂ ಇಲ್ಲಿ ಎಲ್ಲ ಮಕ್ಕಳಿಗೂ ಅಲ್ಲಿ ಶಿಕ್ಷಕ ವೃಂದದವರಿಗೆ ಎಲ್ರಿಗೂ ಇಲ್ಲಿ ದಾಸೋಹ ನಡೆಯುತ್ತೆ. ಅಷ್ಟೇ ಅಲ್ಲ, ಈ 5 ದಿನದಲ್ಲಿ ಸುಮಾರು 500ರಿಂದ 1000 ಜನದವರೆಗೂ ಇಲ್ಲಿ ಬರ್ತಾರೆ ಭಕ್ತಾದಿಗಳು. ಅವರೆಲ್ರಿಗೂ ಇಲ್ಲಿ ದಾಸೋಹ ದಿನಕ್ಕೆ 3 ಹೊತ್ತೂ ಇದ್ದೇ ಇರುತ್ತೆ. ಇದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ರಾಮಗಿರಿ ಪಕ್ಕ ಇರೋಂಥ ನುಲೇನೂರಿನಲ್ಲಿ ಇರೋ ಜಾಗ.